ಸತ್ಯಲೋಕವಾಸಿಗಳು. ಸಮುದ್ರದ ಮಧ್ಯದಲ್ಲಿ ವಾಸ ಮಾಡುವನು ಯಾರು ಅಂತ ಕೇಳಿದರೆ ನಾರಾಯಣ ಒಬ್ಬನೇ. ಅದಕ್ಕೆ ಮಹಾನಾರಾಯಣ ಉಪನಿಷತ್ತು ಯಮಂತ ಸಮುದ್ರೇ ಕವಯೋ ವಯಂತಿ, ಸಮುದ್ರದ ಮಧ್ಯದಲ್ಲಿ ಯಾರಿದ್ದಾರಲ್ಲ ಅವನನ್ನ ಬ್ರಹ್ಮ ಎಂದು ಕರೆಯಬೇಕು. ಸಮುದ್ರದ ಮಧ್ಯದಲ್ಲಿ ಇದ್ದವನು ನಮಗೆ ಗೊತ್ತಿರೋದು ಒಂದೇ, ನಾರಾಯಣ ಒಬ್ಬನೇ. ವಿಷ್ಣು ಸಹಸ್ರನಾಮದಲ್ಲಿ ಮಹೋದಧಿಶಯೋಂತಕಃ ಅಂತ ವಿಷ್ಣು ಸಹಸ್ರನಾಮ. ಸಮುದ್ರದ ಮಧ್ಯದಲ್ಲಿ ಮಲಗಿದವನೇ ಆದ್ದರಿಂದ ಅಂತ ಕರೆದಿದ್ದ. ನೋಡ್ರಿ ಎಷ್ಟು ಚೆನ್ನಾಗಿದೆ ಎಲ್ಲ ದೇವರ ಹೆಸರುಗಳೆಲ್ಲ. ಸಮುದ್ರದ ಮಧ್ಯದಲ್ಲಿ ಇರುವವನು ಯಾರು ಅಂದರೆ ಬ್ರಹ್ಮ, ಅವನೇ ವಿಷ್ಣುವಾದದ್ದರಿಂದ ಬ್ರಹ್ಮ ಶಬ್ದ ವಿಷ್ಣುವನ್ನೇ ಹೇಳ್ತದೆ. 3 ಕಾರಣ ಆಯಿತು. ದೈವೀ ಮೀಮಾಂಸಾದಲ್ಲಿ ಹೇಳಿದ್ದರಿಂದಲೂ ವಿಷ್ಣುನೇ ಬ್ರಹ್ಮ, ಬ್ರಹ್ಮ ಶಬ್ದ ನಾರಾಯಣ ಶಬ್ದಗಳು ಸಮಾನವಾದ ಅರ್ಥವನ್ನು ಹೇಳ್ತದೆ, ಆದ್ದರಿಂದಲೂ ಬ್ರಹ್ಮನಾರಾಯಣ ಪರಮಾತ್ಮ. ಉಪನಿಷತ್ತುಗಳು ಭಗವಂತನ ಸಮುದ್ರದ ಮಧ್ಯದಲ್ಲಿ ಇರುವವನು ಯಾರೋ ಅವನೇ ಬ್ರಹ್ಮ ಅಂತ ಹೇಳ್ತಾ ಇದ್ದದರಿಂದಲೂ ಬ್ರಹ್ಮ ಶಬ್ದವಾಚ್ಯನಾದವನು ನಾರಾಯಣ. ಹಾಗಾಗಿ ನಾವು ಈಗ ಯಾವುದನ್ನು ಕೇಳಲಿಕ್ಕೆ ಹೊರಟಿದ್ದೇವಲ್ಲ ಆ ಬ್ರಹ್ಮಪುರಾಣ ಯಾರನ್ನು ಹೇಳಲಿಕ್ಕೆ ಹೊರಟಂತಾಯಿತು ಅಂದರೆ ನಾರಾಯಣನನ್ನು ಹೇಳಲಿಕ್ಕೆ ಹೊರಟಿದೆ. ಸಮಗ್ರವಾದ ಬ್ರಹ್ಮಪುರಾಣವನ್ನು ನಾವು ಕೇಳಬೇಕಾದದ್ದು ಇದಕ್ಕಾಗಿಯೇ, ಬೇರೆ ಇನ್ಯಾವುದಕ್ಕಾಗಿಲ್ಲ. ಎಲ್ಲ ಪುರಾಣಗಳು ಭಗವಂತನನ್ನೇ ಹೇಳ್ತದೆ ಎಂಬ ಉದ್ದೇಶದಿಂದಾಗಿ ಕೇಳ್ತಾ ಇದ್ದೇವೆ. ಇಷ್ಟು ಈ ಬ್ರಹ್ಮ ಶಬ್ದದ ಅರ್ಥವನ್ನು ತಿಳಿದುಕೊಂಡ ಮೇಲೆ ಬ್ರಹ್ಮಪುರಾಣದ ಉಪಕಾರ ನಮ್ಮ ಮೇಲೆ ಏನೇನಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅನೇಕ ವಿಷಯಗಳನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ಅದರಲ್ಲಿ 1-2 ಮಾತನ್ನು ಇವತ್ತು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಇಷ್ಟು ಚೆಂದಾಗಿದೆ ಬ್ರಹ್ಮಪುರಾಣದ ವಾಕ್ಯ ಅಂದರೆ, ಅರ್ಜುನ ಒಂದು ಪ್ರಸಂಗದಲ್ಲಿ ಹೇಳ್ತಾನೆ, ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಕಡೆಗೆ ಬ್ರಹ್ಮಪುರಾಣವನ್ನು ಎತ್ತಿಕೊಳ್ಳುತ್ತಾರೆ. ಇನ್ನೊಂದು ಮಾತು ಮರ್ತೋಯ್ತು ಹೇಳುವುದು, ಅದನ್ನು ಹೇಳಿಬಿಡ್ತೇನೆ. ಬ್ರಹ್ಮ ಎಂಬುವ ಶಬ್ದ ದೇವರಲ್ಲಿ ಅನೇಕ ಬಾರಿ ಬಳಸ್ತಾರೆ ಅಲ್ವಾ? ಕೇಳಿದ್ದೀರಲ್ಲ, ಬ್ರಹ್ಮ ಅಂದರೆ ದೇವರು ಅಂತ ಈಗ ಕೇಳಿದರು. ಅದಕ್ಕೆ ಬ್ರಹ್ಮಪುರಾಣ ಒಂದು ಕಾರಣವನ್ನು ಕೊಡ್ತದೆ. ಏನು ಕಾರಣವನ್ನು ಕೊಡ್ತದೆ ಅಂದರೆ, ಯಾಕೆ ದೇವರನ್ನು ಬ್ರಹ್ಮ 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 ಅಂತ ಕರೆಯುವುದು? ನಮ್ಮ ಪ್ರಶ್ನೆ ಅಲ್ರಿ. ಸುಮ್ಮನೆ ದೇವರಿಗೆ ಬೇರೆ ಬೇರೆ ಹೆಸರಿನಿಂದ ಕರೀಲಿಕ್ಕೆ ಬರ್ತಿರುವಾಗ ಅದು ಯಾಕೆ ವಿಶೇಷವಾಗಿ ಬ್ರಹ್ಮ ಅಂತ ಕರೀತೀರಿ? ಅದಕ್ಕೆ ಬ್ರಹ್ಮಪುರಾಣ ಹೇಳ್ತದೆ, ಒಂದು ಬ್ರಹ್ಮ ಶಬ್ದವನ್ನು ಹೇಳುವುದರಿಂದ ಎಲ್ಲ ಗುಣಗಳನ್ನು ಹೇಳಿದಂತೆ ಆಗತ್ತೆ, ಆದ್ದರಿಂದ ಅವನನ್ನು ಬ್ರಹ್ಮ ಅಂತ ಕರೀತೇನೆ. ಅರ್ಥ ಆಗಲಿಲ್ಲ ನಮಗೆ, ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಾವು ಇಷ್ಟು ಬೇಗನೆ ಅರ್ಥ ಮಾಡಿಕೊಳ್ತಿದ್ರೆ ಶಾಸ್ತ್ರ ಯಾಕೆ ಓದಬೇಕಾಗಿತ್ತು? ಮತ್ತೆ ನೋಡ್ರಿ, ದೇವರಲ್ಲಿ ಎಷ್ಟು ಗುಣ ಇದೆ? ಅನಂತ ಗುಣ ಇದೆ. ಬೇಡ, ಅನಂತ ಗುಣ ಬೇಡ, ಯಾವ ತಲೆಗೆ ಬರೋದಿಲ್ಲ ಅದನ್ನೆಲ್ಲ ತೊಗೊಂಡು ಏನು ಮಾಡಬೇಕು? ಒಂದು ಕೆಲಸ ಮಾಡೋಣ, 10 ಗುಣ ಲೆಕ್ಕ ಇಟ್ಕೊಳ್ರಿ, ಸುಮ್ಮನೆ 10 ಗುಣ ಇಟ್ಕೊಳ್ರಿ. ಜ್ಞಾನ, ಆನಂದ, ರೂಪ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು, ಪರಾಕ್ರಮ, ಓಜಸ್ಸು, ಬಲ, ಹೀಗೆ 10 ಗುಣಗಳಿವೆ ಅಂತ ಇಟ್ಕೊಳ್ರಿ. ಈ 10 ಗುಣಗಳನ್ನು ಹೇಳುವಾಗ ನಾವೇನು ಮಾಡಬೇಕಾಯಿತು ಅಂದರೆ 10 ಶಬ್ದಗಳನ್ನು ಬಳಸಬೇಕಾಯಿತು. 10 ಗುಣಗಳನ್ನು ಹೇಳುವಾಗ 10 ಶಬ್ದಗಳನ್ನು ಬಳಸಬೇಕಾಯಿತು. ಅದಕ್ಕೇನು ವ್ಯವಸ್ಥೆ ಮಾಡಿದ್ವಿ ನಾವು ಅಂದರೆ 10 ಗುಣಗಳನ್ನು ಹೇಳುವ ಒಂದು ಶಬ್ದವನ್ನು ತಗೊಂಡು. ಯಾವುದು ಒಂದು ಶಬ್ದ? ಬ್ರಹ್ಮ ಎಂಬ ಶಬ್ದ. ಮೊದಲಿಗೆ ಪಾಪ ಫೋಟೋ ತೆಗಿಬೇಕು ಅಂದರೆ ಕ್ಯಾಮ್ರಾ ತಗೊಂಡು ಹೋಗಬೇಕಾಗ್ತಿತ್ತು. ಮೊದಲಿಗೆ ಫೋಟೋ ತೆಗಿಬೇಕು ಅಂದರೆ ಒಂದು ಕ್ಯಾಮ್ರಾ ತಗೊಂಡು ಹೋಗಬೇಕು. ಮೊದಲಿಗೆ ಒಂದು ರಿಕಾರ್ಡ್ ಮಾಡಬೇಕು ಅಂದರೆ ಒಂದು ರಿಕಾರ್ಡರ್ ಅಂತ ಒಂದು ತಗೊಂಡು ಹೋಗಬೇಕಾಗಿತ್ತು. ಮೊದಲಿಗೆ ಓದಬೇಕು ಅಂತಿದ್ರೆ ಪುಸ್ತಕ ತಗೊಂಡು ಹೋಗಬೇಕಾಗಿತ್ತು. ಯಾವಾಗ ಇದು ಬಂತಲ್ಲ, ಇದು ಬಂದ ಮೇಲೆ ಏನಾಯಿತು ಅಂದರೆ, ಇದು ಫೋಟೋ ತೆಗೆಯುವ ಕೆಲಸವನ್ನೂ ಮಾಡುತ್ತೆ, ರಿಕಾರ್ಡ್ ಮಾಡುವ ಕೆಲಸವನ್ನೂ ಮಾಡುತ್ತೆ, ಓದುವ ಕೆಲಸವನ್ನೂ ಮಾಡುತ್ತೆ, ಬರೆಯುವ ಕೆಲಸವನ್ನೂ ಮಾಡುತ್ತೆ, ಮಾತಾಡುವ ಕೆಲಸವನ್ನೂ ಮಾಡುತ್ತೆ. ಹಾಗಾದರೆ ಸರ್ವ ಕಾರ್ಯಗಳಿಗೂ ಇದ್ದದ್ದು ಯಾವುದು? ಒಂದೇ. ಹಾಗಾದರೆ ಭಗವಂತನ ಸರ್ವಗುಣಗಳಿಗೂ ಇದ್ದದ್ದು ಯಾವುದು ಅಂದರೆ ಒಂದೇ, ಬ್ರಹ್ಮ ಅಂದುಬಿಟ್ರೆ ಎಲ್ಲವನ್ನ ಹೇಳಿದಂತೆ ಆಗುತ್ತೆ. ನೋಡ್ರಿ, ಇಷ್ಟು ದಿವಸ ನಾನು ವಿಚಾರ ಮಾಡ್ತಾ ಇದ್ದೆ, ಯಾವ ದೃಷ್ಟಾಂತ ಇಲ್ಲಲ್ಲಪ್ಪ, ಹೇಗೆ ಹೇಳೋದು? ಭಗವಂತನ ಸರ್ವಗುಣಗಳೆಲ್ಲ ಒಂದೇ ಕಡೆಗೆ ಏಕತ್ರ ಮಾಡಿ ಹೇಳುವುದು ಹೇಗೆ ಅಂತ ಮಾಡಿದ್ದೆ. ದೇವರಂದ, ನೀನೇನೋ ತಲೆ ಕೆಡಿಸ್ಕೊಳ್ಬೇಡ, ನಾನು ಇದನ್ನು ಕೊಟ್ಟಿದ್ದೇನಲ್ಲ, ಇದನ್ನು ಉಪಯೋಗಿಸಿಕೊಂಡ್ಬಿಡು, ಎಲ್ಲ ಗುಣಗಳನ್ನು ಹೇಳೋದು ನಿನ್ನ ತಲೆಯಲ್ಲಿ ಬರುತ್ತೆ ಅಂತ ಹೇಳಿದ. ನೋಡ್ರಿ, ಮೊಬೈಲ್ ಇವತ್ತು ಇಷ್ಟು ಜನಪ್ರಿಯವಾದದ್ದು. ಒಂದು ಮೊಬೈಲ್ನಲ್ಲಿ ನೀವು ಫೋಟೋನೂ ತೆಗಿಬಹುದು,
ರೆಕಾರ್ಡು ಮಾಡಬಹುದು, ಮಾತಾಡಬಹುದು. ಇದರಿಂದ ಎಷ್ಟು ಕೆಲಸ ಮಾಡಬಹುದು ಅಂತ ನಾನೇನು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಹಾಗಾದರೆ ಎಲ್ಲ ಕೆಲಸಗಳಿಗೂ ಇದ್ದದ್ದು ಯಾವುದು? ಒಂದೇ ಸಾಧನ ಅಲ್ವೋ? ಹಾಗಾದರೆ ಎಲ್ಲ ಗುಣಗಳನ್ನು ಹೇಳಲಿಕ್ಕೆ ಒಂದೇ ಶಬ್ದ ದೇವರಿಗೆ ಉಪಯೋಗಿಸೋದು ಬೇಡವೋ? ಅದು ಯಾವುದು ಅಂದರೆ ಬ್ರಹ್ಮ ಎಂಬುವಂತಹ ಶಬ್ದ. ಒಂದು ಬ್ರಹ್ಮ ಶಬ್ದವನ್ನು ಹೇಳಿಬಿಟ್ರೆ ಸಕಲ ಗುಣಗಳು ಒಳಗಡೆಗೆ ಬರುತ್ತದೆ ಅಂತ ಹೇಳಿದ್ದು ಇದೇ ಬ್ರಹ್ಮ ಪುರಾಣ, ಬೇರೆ ಪುರಾಣ ಅಲ್ಲ, ನೆನಪಿಟ್ಕೊಳ್ರಿ. ಇದೇ ಬ್ರಹ್ಮ ಪುರಾಣವೇ ಸರ್ವಗುಣ ಗ್ರಾಹಿತ್ವ, ಎಲ್ಲ ಗುಣಗಳನ್ನು ಸಂಗ್ರಹ ಮಾಡುವ ಶಕ್ತಿ ಈ ಬ್ರಹ್ಮ ಶಬ್ದಕ್ಕೆ ಇದೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಸರಿ, ಇಷ್ಟು ಬ್ರಹ್ಮಪುರಾಣದ ಒಂದೊಂದು ತಮಾಷೆಗಳು ನೋಡ್ರಿ, ಎಷ್ಟು ಚೆನ್ನಾಗಿದೆ ಇವೆಲ್ಲ. ಬ್ರಹ್ಮನ ಬಗ್ಗೆ ಕೇಳಿದೆವು, ಭಗವಂತ ಶಾಸ್ತ್ರ ಮಾಡಿದ್ದನ್ನು ಕೇಳಿದೆವು. ಅದಾದ ಮೇಲೆ ಈ ಬ್ರಹ್ಮ ಶಬ್ದದ ಬಗ್ಗೆ ಪುರಾಣ ಕೊಟ್ಟಿರುವಂತಹ ಒಂದು ಮಾತನ್ನು ಕೇಳಿದೆವು. ಇದಾದ ಮೇಲೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮಪುರಾಣದ ಈ ಶ್ಲೋಕ ನಾವು ಕೇಳಿದ ಮೇಲೆ ನಮಗೇನು ಅರ್ಥ ಆಗಬೇಕು ಅಂದರೆ, ಇನ್ನು ಮುಂದೆ ಒಂದು ಕ್ಷಣವು ಜ್ಞಾನ ಮಾಡಿಕೊಳ್ಳದೆ ಬದುಕಬಾರದು ಅಂತ ಅರ್ಥ ಆಗಬೇಕು. ಒಂದು ಕ್ಷಣ, ಒಂದು ಸೆಕೆಂಡ್, ಒಂದು ಕ್ಷಣ ನಮಗೆ ವೇಸ್ಟ್ ಆದರೆ ಹೋಯ್ತು. ಅರ್ಜುನ ಆಚಾರ್ಯ ಅಂತಾರೆ, ಕೃಷ್ಣ ಹೇಳ್ತಾನೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಯುದ್ಧ ಮಾಡು ಅಂತ ಹೇಳಿದ ಕ್ಷಣ ಕೃಷ್ಣ ನಾ ಯುದ್ಧ ಮಾಡೋದಿಲ್ಲ. ಯಾಕೆ ಯುದ್ಧ ಮಾಡೋದಿಲ್ಲ? ನನಗೆ ಯುದ್ಧ ಮಾಡುವ ಇಷ್ಟ ಇಲ್ಲ. ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಯುದ್ಧ ಅಂದರೆ ಬಹಳ ಕೆಟ್ಟದ್ದು, ಅಲ್ಲಿ ಎಷ್ಟೋ ಜನರನ್ನು ಕೊಲ್ಲಬೇಕಾಗತ್ತೆ, ಸಂಹಾರ ಮಾಡಬೇಕಾಗತ್ತೆ. ಆದ್ದರಿಂದ ನಾನು ಮತ್ತೆ ಯುದ್ಧವನ್ನು ಮಾಡೋದಿಲ್ಲ. ಇಲ್ಲಿಲ್ಲ, ಹಾಗೆಲ್ಲ ಮಾಡಬಾರ್ದು, ಯುದ್ಧವನ್ನು ಮಾಡಬೇಕು ಅಂತ ಮೊದಲಿಗೆ ಒಂದು ಬಾರಿ ಹೇಳ್ತಾನೆ. 2ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯಗಳೆಲ್ಲ ಮುಗಿಸಿ 3ನೇ ಅಧ್ಯಾಯದಲ್ಲಿ ಹೇಳುವಾಗ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದಾದ ಮೇಲೆ ಒಂದು ಸ್ವಾರಸ್ಯ ಹೇಳ್ತಾನೆ. 2 ತರಹದ ಜನ ಇದ್ದಾರಪ್ಪ, ನೀನು ಕರ್ಮ ಮಾಡುವರಲ್ಲಿ ಬರ್ತೀಯೇ ವಿನಃ ಕರ್ಮ ಮಾಡದೇ ಇದ್ದವರಲ್ಲಿ ಬರುವುದಿಲ್ಲ ಅಂತ ಮೊದಲು ತಿಳಿಸ್ತಾನೆ. ಅದಾದ ಮೇಲೆ ಅರ್ಜುನ ಹೇಳುತ್ತಾನೆ. ನೋಡ್ರಿ, ಅರ್ಜುನನ ತಲೆಯಲ್ಲಿದ್ದ ಒಂದು ಯುಕ್ತಿ, ಕರ್ಮ ಮಾಡುವುದಿಲ್ಲ, ನಾನು ಯುದ್ಧವನ್ನು ಮಾಡುವುದಿಲ್ಲ. ಭಗವಂತ ಏನು ಮಾಡಿದ? ನೀನು ಕರ್ಮವನ್ನು ಮಾಡಿಯೇ ತೀರಬೇಕು. ಆ ಕರ್ಮವನ್ನು ಭಗವತ್ ಪೂಜಾ ರೂಪವಾಗಿ ಮಾಡಬೇಕು, ಅದರಿಂದ ನಿನಗೆ ಕ್ಷೇಮ ಆಗತ್ತೆ, ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತು. ಹೇಳುವಾಗ ಮುಂದೆ ಒಂದು ಮಾತಂತಾನೆ, ಸ್ವಾಮಿ ಮೋಕ್ಷಕ್ಕೆ ಒಂದು ಹೆಸರಿದೆ ಗೊತ್ತಾ ಅಂತ ಕೇಳ್ತಾನೆ. ನೋಡ್ರಿ, ಅರ್ಜುನ ಕೇಳುವ ಈ ಪ್ರಶ್ನೆ ಅವನು ಹೇಳುವವರೆಗೂ ನಮ್ಮ ತಲೆಯಲ್ಲಿ ಬಂದಿರಲಿಲ್ಲ. ಏನು ಅಂದರೆ, ಮೋಕ್ಷದ ಹೆಸರುಗಳನ್ನು ಹೇಳ್ತಾ ಹೋಗ್ರಿ ಅಂತ. ನಾವು ಎಂದೂ ಈ ಹೆಸರನ್ನು ಕೇಳಿಲ್ಲ, ನೆನಪಿಟ್ಕೊಳ್ಳಿ. ಮೋಕ್ಷ ಗೊತ್ತು ನಮಗೆ, ಮುಕ್ತಿ ಗೊತ್ತು ನಮಗೆ, ಶಾಂತಿ ಎಲ್ಲೋ ಸ್ವಲ್ಪ ಕೇಳಿದ್ದೆ, ನಿರ್ವಾಣ, ಈ ಶಬ್ದಗಳು ಮೋಕ್ಷವನ್ನು ಹೇಳುವ ಪರ್ಯಾಯ ಶಬ್ದಗಳು. ಮೋಕ್ಷ ಅಂತ ಹೇಳಬಹುದು, ಮುಕ್ತಿ ಅಂತ ಹೇಳಬಹುದು, ಶಾಂತಿ ಅಂತ ಹೇಳಬಹುದು, ನಿರ್ವಾಣ ಅಂತ ಹೇಳಬಹುದು. ಆದರೆ ಅರ್ಜುನ ಹೊಸ ಒಂದು ಶಬ್ದವನ್ನು ಹುಡುಕಿ ತೆಗೆದಿದ್ದಾನೆ. ಮೋಕ್ಷ ಅನ್ನುವುದಕ್ಕೆ ಏನು ಅಂತ ನೈಷ್ಕರ್ಮ್ಯ ಅಂತ ಕರೀತಾ ಇದ್ದಾನೆ. ಗೀತೆಯಲ್ಲಿ ಮೋಕ್ಷವನ್ನು ಏನಂತ ಕರೀತಾನೆ ಅರ್ಜುನ ಅಂದರೆ ನೈಷ್ಕರ್ಮ್ಯ. ಪ್ರಾಯಶಃ ಇದು ನಮ್ಮ ತಲೆಗೆ ಹೋಗುವುದಿಲ್ಲ. ಅರ್ಜುನ ಎಷ್ಟು ಎತ್ತರಕ್ಕೆ ವಿಚಾರ ಮಾಡ್ತಾನೆ ಎಂಬುದು ನಮ್ಮ ತಲೆಗೆ ಹೋಗುವುದಿಲ್ಲ. ಕೃಷ್ಣ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿದೆ. ಅದರ ಅರ್ಥ ಏನು ಗೊತ್ತಾ? ಕರ್ಮದಿಂದ ಸಿಗುವುದಲ್ಲ, ಕರ್ಮದಿಂದ ಸಿಗುವುದಲ್ಲ. ನೋಡ್ರಿ, ಕರ್ಮ ಮಾಡಿದರೂ ಸಿಗದೇ ಇರುವಂತಹದ್ದು ಯಾವುದು ಅಂದರೆ ಮೋಕ್ಷ. ಯಾಕೆ? ಮೋಕ್ಷ ಸಿಗುವುದು ಜ್ಞಾನದಿಂದ. ನೋಡ್ರಿ, ಅರ್ಜುನ ಹುಡುಕಿದ ಶಬ್ದ ಹೇಗಿದೆ ಅಂದರೆ ಮೋಕ್ಷ ಇದು ಸಿಗುವುದು ಜ್ಞಾನದಿಂದಲೇ ಹೊರತಾಗಿ ಕರ್ಮದಿಂದ ಅಲ್ಲ. ಅಂದ ಮೇಲೆ ಕರ್ಮದಿಂದ ಸಿಗುವುದಿಲ್ಲ, ಆದ್ದರಿಂದ ಅದನ್ನು ಏನು ಕರಿಬೇಕು? ನೈಷ್ಕರ್ಮ್ಯ ಅಂತ ಕರಿಬೇಕು. ಅರ್ಜುನ ಹುಡುಕಿದ ಮೋಕ್ಷದ ಒಂದು ಹೊಸ ಹೆಸರು.
ಪ್ರಾಯಶಃ ನಾವಿದನ್ನು ಎಂದೂ ಆಲೋಚನೆ ಮಾಡಿಲ್ಲ. ಏನಂತ ಆಲೋಚನೆ ಮಾಡಿಲ್ಲ? ಜ್ಞಾನದಿಂದ ಸಿಗುವುದು ಅಂತ ಗೊತ್ತು, ಕರ್ಮದಿಂದ ಸಿಗುವುದಿಲ್ಲ ಅಂತ ಗೊತ್ತು. ಕರ್ಮದಿಂದ ಸಿಗುವುದಿಲ್ಲ ಅನ್ನುವುದಕ್ಕೆ ಮೋಕ್ಷಕ್ಕೆ ಒಂದು ಹೆಸರು ಕೊಟ್ಟ, ನೈಷ್ಕರ್ಮ್ಯ ಅಂತ ಹೆಸರು ಕೊಟ್ಟ. ಅದಕ್ಕೆ ಕೃಷ್ಣ ಅರ್ಜುನ ಅಂತಾನೆ, ಸ್ವಾಮಿ ನನಗೆ ಮೋಕ್ಷ ಆಗಬೇಕಲ್ಲ, ಕರ್ಮವನ್ನ ಮಾಡಿ ಭಗವಂತನ ಪೂಜೆ ಅಂತ ಒಪ್ಪಿಸಿ, ಕರ್ಮವನ್ನ ಮಾಡಿ ಭಗವಂತನ ಪೂಜೆ ಅಂತ ಒಪ್ಪಿಸಿ ಇಷ್ಟೆಲ್ಲ ಕಷ್ಟಪಡುವುದಕ್ಕಿಂತ ಮೋಕ್ಷದ ಹೆಸರೇನು? ಕರ್ಮದಿಂದ ಸಿಗುವುದಲ್ಲ ಅಂದಮೇಲೆ ಕರ್ಮವನ್ನ ಮಾಡದೇ ಇದ್ರೇನೆ ಮುಗಿದೋಯ್ತಲ್ಲ. ಕರ್ಮದಿಂದ ಸಿಗುವುದಿಲ್ಲ ಅಂದಮೇಲೆ ಕರ್ಮವನ್ನ ಮಾಡದೇ ಇದ್ರೇನೆ ಮುಗಿದೋಯ್ತು. ಕರ್ಮ ಮಾಡದೇ ಇದ್ದಾಗಲೂ ಕರ್ಮದಿಂದ ಸಿಗದೇ ಇರುವಂತಹ ಮೋಕ್ಷ ನಮಗೆ ಸಿಕ್ಕೇ ಸಿಗ್ತದೆ. ಕೇವಲ ಜ್ಞಾನ ಮಾಡಿಕೊಂಡ್ಬಿಟ್ರೆ ಮುಗಿದೋಯ್ತು. ಕರ್ಮ ಯಾಕೆ ಮಾಡಬೇಕು? ಕರ್ಮವನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಅರ್ಜುನ ಗೀತೆಯಲ್ಲಿ ಹೇಳಿದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ನಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ ನಚ ಸಂನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅರ್ಜುನ, ಕರ್ಮ ಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಗ್ತದೆ ಅಂತ ತಿಳಿಬೇಡ. ಕರ್ಮ ಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಗ್ತದೆ ಅಂತ ತಿಳಿಬೇಡ. ಯಾಕೆ ಅಂದರೆ ಆಚಾರ್ಯ ಕಾರಣವನ್ನು ಕೊಡ್ತಾ ಇದ್ದಾರೆ. ನೋಡ್ರಿ, ಒಂದು ಮಾತು ಹೇಳ್ತಾರೆ, ನೀನು ಕರ್ಮವನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದು, ಕರ್ಮವನ್ನ ಬಿಟ್ಟು ಮೋಕ್ಷವನ್ನ ಪಡಿತೇನೆ ಅಂತೇನು ಹೊರಟಿದ್ದೀಯಾ, ಅದು ನಿನ್ನ ದಡ್ಡತನ, ಸಾಧ್ಯವೇ ಇಲ್ಲ. ಕರ್ಮಣಾಂ ಯುದ್ಧಾದೀನಾಂ ಅನಾರಂಭೇಣ ನೈಷ್ಕರ್ಮ್ಯಂ ನಿಷ್ಕಾಮಕರ್ಮತಾಂ ಕಾಮಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ಮೋಕ್ಷಂ ನಾಶ್ನುತೆ. ಕರ್ಮವನ್ನು ಬಿಟ್ಟ ಮಾತ್ರಕ್ಕೆ ಮೋಕ್ಷವನ್ನು ಪಡೆಯುವುದಿಲ್ಲ. ಜ್ಞಾನಮೇವ ತತ್ಸಾಧನಂ ನತ್ತು ಕರ್ಮ ಅಕರಣಂ ಇತ್ಯರ್ಥ ಕುತಃ ಪುರುಷತ್ವ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನೀನು ಪುರುಷನಾದದ್ದರಿಂದ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ಎಲ್ಲ ವಿಷಯಗಳನ್ನು ನಾನು ಸಂಸಾರ ಮಂಡಲಿಗೆ ಹೋಗಿ ಕಟ್ಟು ಮಾಡಿಸಿದ್ದೇನೆ, ಯಾಕೆಂದರೆ ಎಲ್ಲ ವಿಷಯ ಹೇಳಲಿಕ್ಕೆ ಆಗೋದಿಲ್ಲ. ಆಚಾರ್ಯರಂತಾರೆ, ಕೃಷ್ಣ ಹೇಳ್ತಾನೆ, ನೀನು ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪುರುಷನಾದದ್ದರಿಂದ. ಏನು ಕರ್ಮ ರೀ ಇದೆಲ್ಲಾದರೂ? ಪುರುಷ ಆದ ಮಾತ್ರಕ್ಕೆ ಕರ್ಮ ಮಾಡ್ತಾನೆ ಇರಬೇಕಾ ಎಲ್ಲಾದರೂ? ಅದಕ್ಕೆ ಆಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ ಹೇಳುವಾಗ, ಪುರುಷ ಅಂದರೆ ಏನು? ಹಾಗಾದರೆ ಸ್ತ್ರೀಯರಿಗೆ ಕರ್ಮ ಇಲ್ವಾ ಅಂತ ಮತ್ತೆ ಸಮಸ್ಯೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣವ ಪುರೇಣ ಯುಕ್ತ ನನು ಜೀವ. ಈ ಜೀವ ಇದ್ದಾರಲ್ಲ, ಎಲ್ಲ ಜೀವರಿದ್ದಾರಲ್ಲ, ಇವರೆಲ್ಲರಿಗೂ ಕೂಡ ಪುರುಷ ಅಂತ ಹೆಸರು. ನೋಡ್ರಿ, ಇಷ್ಟು ದೊಡ್ಡದಾದ ಅರ್ಥವನ್ನು ಹೇಳಿದವರು ಶ್ರೀಮದಾಚಾರ್ಯ. ಎಲ್ಲರೂ ಅಲ್ಲಿವರೆಗೆ ಪುರುಷ ಅಂದರೆ ಗಂಡಸು ಅಂತ ಅರ್ಥ ಮಾಡಿದ್ರೆ ವಿನಃ ಪುರುಷ ಅಂದರೆ ಜೀವ ಎಂಬ ಅರ್ಥವನ್ನು ಮಾಡಿರಲಿಲ್ಲ. ಯಾವಾಗಲೂ ಕೂಡ ಈ ಜೀವ ಒಂದಿಲ್ಲ ಒಂದು ದೇಹದಿಂದ ಇರ್ತಾನೆ, ದೇಹ ಹೋಗುವುದಿಲ್ಲ. ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಹೇಳುವಾಗ ಸರ್ವದಾ ಎಂಬುವಂತಹ ಶಬ್ದಕ್ಕೆ ಪ್ರಳಯ ಕಾಲದಲ್ಲಿಯೂ ಒಂದು ದೇಹ ಇದ್ದೇ ಇರ್ತದೆ ಅಂತ ಬರೀತಾರೆ. ಪ್ರಳಯ ಕಾಲದಲ್ಲೂ ದೇಹ ಹೋಗುವುದಿಲ್ಲ ನಮಗೆ. ಹಾಗಾಗಿ ಆಗಲೂ ಕೂಡ ಕರ್ಮವನ್ನು ಮಾಡ್ತಾ ಇರ್ತೀವಿ. ನೀವು ಸ್ಥೂಲ ದೇಹ ಸೂಕ್ಷ್ಮ ದೇಹ ಅಂತ ಎರಡು ದೇಹಗಳ ವ್ಯತ್ಯಾಸ ಇದೆ, ಮಾಡ್ತಾನೆ ಇರ್ತೀವಿ. ಇಲ್ಲ, ನಾನು ಅದನ್ನೇ ಹೇಳಿಲ್ಲ ಸ್ವಾಮಿ, ನಾನು ಅದನ್ನೇ ಹೇಳಿಲ್ಲ. ಕರ್ಮ ಮಾಡದೇ ಇದ್ದರೆ ಮೋಕ್ಷ ಸಿಗ್ತದೆ. ಯಾಕಂದರೆ ಮೋಕ್ಷದ ಹೆಸರು ಕರ್ಮ ಮಾಡದೇ ಇರುವಿಕೆ ಅಂತ ಇದೆಯಲ್ಲ ಅಂದರೆ ಶ್ರೀಮದಾಚಾರ್ಯ ಒಂದು ಜೋಕ್ ಮಾಡ್ತಾರೆ. ಹೌದಾ, ಕರ್ಮ ಮಾಡದೇ ಇದ್ದರೆ ಮೋಕ್ಷ ಸಿಗ್ತದೆ ಅಂತ ಆದರೆ ನಿನ್ಕಿಂತ ಮೊದಲು ನಿನ್ನ ಪಕ್ಕದಲ್ಲಿ ಬೆಳೀತಾ ಇದೆಯಲ್ಲ ಮರ, ಅದು ಮೋಕ್ಷಕ್ಕೆ ಹೋಗಬೇಕು. ನಿನ್ಕಿಂತ ಈ ಕಂಬ ಇದೆಯಲ್ಲ, ಈ ಮರಗಳಿದೆಯಲ್ಲ, ಇವುಗಳು ಮೋಕ್ಷಕ್ಕೆ ಹೋಗಬೇಕು. ಯಾಕೆ ಅಂದರೆ ಯಾವ ಕರ್ಮವನ್ನು ಮಾಡುವುದಿಲ್ಲ. ಗಿಡ ಕರ್ಮ ಮಾಡುವುದು ನೋಡಿದ್ದೀರಾ? ಇಲ್ಲ, ಬೆಳಗ್ಗೆ ನಮ್ಮ ಮನೆಗೆ ಗಿಡ ಬಂದಿತ್ತು, ಮರ ಬಂದಿತ್ತು, ಸಂಧ್ಯಾ ವಂದನೆ ಮಾಡಿ ಹೋಯಿತು ಅಂತ ಎಲ್ಲಾದರೂ ಕೇಳಿದ್ದೀವ? ನಮ್ಮ ಮನೆಯವರೆಗೆ ಮರ ಬಂದು, ಇಲ್ಲ ನಮ್ಮ ಮಠದವರೆಗೆ, ರಾಯರ ಮಠದವರೆಗೆ ಒಂದು ಮರ ಬಂದಿತ್ತು, ಅವರ ತಂದೆ ಹೆಸರಿನಲ್ಲಿ ಶ್ರಾದ್ದ ಮಾಡಿ ಹೋಯಿತು ಮರ ಅಂತ ಎಲ್ಲಾದರೂ ಕೇಳಿದ್ದೀವ? ಮರಗಳು ಎಲ್ಲೆಲ್ಲೆಲ್ಲೂ ಕರ್ಮವನ್ನು ಮಾಡಿಲ್ಲ. ಹಾಗಿದ್ರೆ ಕರ್ಮ ಮಾಡದೇ ಇರುವುದರಿಂದ ಮೋಕ್ಷ ಸಿಗುತ್ತದೆ ಅಂತ ಆಗಿದ್ದರೆ ಮರಗಳಿಗೆ ಮೊದಲು ಸಿಗಬೇಕಾಗಿತ್ತು, ನಿನಗೆ ಆಮೇಲೆ ಸಿಗಬೇಕಾಗಿತ್ತು ಅಂತ ಆ ಕೃಷ್ಣ ಹೇಳುವ ಮಾತನ್ನು ಉತ್ತರ ಕೊಟ್ಟು ಅದಾದ ಮೇಲೆ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನೋಡಪ್ಪ,
ಪ್ರತಿ ಜನ್ಮ ಕೃತಾನಾಂ ಅನಂತ ಕರ್ಮಣಾಂ ಭಾವಾತ್. ಪ್ರತಿ ಜನ್ಮದಲ್ಲಿಯೂ ಕೂಡ ನೀನು ಎಷ್ಟು ಕರ್ಮಗಳನ್ನು ಮಾಡಿರ್ತೀಯ ಅಂದರೆ ಅನಂತ ಕರ್ಮಗಳನ್ನು ಮಾಡಿರ್ತೀಯ. ನೋಡ್ರಿ, ಇದು ತಲೆಯಲ್ಲಿ ಬರೋದಿಲ್ಲ ನಮಗೆ, ಹೌದ್ರಿ? ಸುಮ್ಮನೆ ಅನಂತ ಕರ್ಮಗಳನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವು ಅನಂತ ಕರ್ಮಗಳನ್ನು ಮಾಡ್ತೀವಂತೆ ಶ್ರೀಮದಾಚಾರ್ಯರು ಅಂತಾರೆ. ಅದಾದ ಮೇಲೆ ಅಷ್ಟೇ ಅಲ್ಲ, ನಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ನಿನಗೆ ಮೋಕ್ಷ ಕರ್ಮ ಬಿಟ್ಟರೆ ಸಿಗ್ತದೆ ಅಂತ ತಿಳಿಬೇಡ. ಹೌದು, ನೀನಿವತ್ತು ಕರ್ಮ ಮಾಡದೆ ಕೂತಿ, ಆದರೆ ಕರ್ಮ ಇಲ್ಲ ಅಂತ ತಿಳಿಬೇಡ. ನೀನು ಹಿಂದೆ ಮಾಡಿದ ಅನಂತ ಕರ್ಮಗಳು ನಿನ್ನ ಜೊತೆಗೆ ಬೆನ್ನಹತ್ತಿಕೊಂಡೇ ಇದೆ. ಇವತ್ತು ನೀನು ಕರ್ಮ ಮಾಡಿರ್ಲಿಕ್ಕಿಲ್ಲ, ಇವತ್ತು ಕೈ ಎತ್ತು ಬಿಟ್ಟಿದ್ದೀಯ, ನಾನು ಯಾವ ಕರ್ಮಗಳನ್ನು ಮಾಡುವುದಿಲ್ಲ ಅಂತ ಕೂತಿರಬಹುದು. ಆದರೆ ನೀನು ಹಿಂದೆ ಮಾಡಿದ ಅನಂತ ಕರ್ಮಗಳು ನಿನ್ನ ಜೊತೆಗೆ ಬಂದೇ ಇದೆ. ಇಲ್ಲ, ನಾ ಎಲ್ಲ ಕರ್ಮಗಳನ್ನು ಉಂಡಿದ್ದೇನೆ ಅಂದರೆ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಅಂದರೆ ಏಕಸ್ಮಿನ್ ಶರೀರೇ ಬಹೂನಿ ಕರ್ಮಾಣಿ ಕರೋತಿ. ಒಂದು ಶರೀರದಲ್ಲಿ ಎಷ್ಟು ಕರ್ಮಗಳನ್ನು ಮಾಡ್ತೀವಿ ಗೊತ್ತಾ? ಒಂದು ಶರೀರದಲ್ಲಿ, ಇವತ್ತು ನೆನಪಿಟ್ಕೊಳ್ರಿ, ಒಂದು ಶರೀರ ಬಂದಿದೆ ಅಂತ ಇಟ್ಕೊಳ್ರಿ. ಇವತ್ತು ಆ್ಯಕ್ಚುಲಿ ಇದು ಇವತ್ತು ಬಂದಿದ್ದಲ್ಲ, ಹಿಂದೆ ಎಷ್ಟೋ ಜನ್ಮದ ಹಿಂದೆ ಮಾಡಿದ ಕರ್ಮದ ಫಲವಾಗಿ ಇವತ್ತು ಈ ದೇಹ ಬಂದಿದೆ. ಶ್ರೀಮದ್ ಆಚಾರ್ಯರಂತಾರೆ ಏಕಸ್ಮಿನ್ ಶರೀರೇ ಬಹೂನಿ ಕರ್ಮಾಣಿ ಕರೋತಿ ತಾನಿ ಚ ಏಕೈಕಾನಿ ಬಹುಜನ್ಮ ಫಲಾನಿ ಕಾನಿಚಿತ್. ಒಂದು ಜನ್ಮದಲ್ಲಿ ಅನಂತ ಕರ್ಮಗಳನ್ನು ಮಾಡ್ತೇವೆ. ಆ ಒಂದು ಅನಂತ ಕರ್ಮಗಳಲ್ಲಿ ಒಂದು ಕರ್ಮ ಮತ್ತೆ 10 ಜನ್ಮ ಬರುವಷ್ಟು ಕರ್ಮ ಇದೆ ಅಂತ. ಅರ್ಥ ಆಯಿತಾ? ತಲೆಯಲ್ಲಿ ಹೋಗಲಿಲ್ಲ ವಿಷಯ. ಯಾಕೆ ಅಂದರೆ ಇದು ತಲೆಯಲ್ಲಿ ಹೋಗುವ ವಿಷಯಗಳೇ ಅಲ್ಲ. ಮೊದಲನೇದು, ಒಂದು ಜನ್ಮ, ಈ ಒಂದು ಜನ್ಮದಲ್ಲಿ ಕರ್ಮವನ್ನು ಮಾಡಿದೆವು. ಎಷ್ಟು ಕರ್ಮ ಮಾಡಿದೆವು? ಅನಂತ ಕರ್ಮ ಮಾಡಿದೆವು. ಆ ಅನಂತ ಕರ್ಮದಲ್ಲಿ ಒಂದು ಕರ್ಮ, ಆ ಒಂದು ಕರ್ಮ ನಮಗೆ ಅನಂತ ಜನ್ಮಗಳನ್ನು ತಂದುಕೊಡ್ತದಂತೆ. ಆ ಅನಂತ ಕರ್ಮಗಳಲ್ಲಿ ಮತ್ತೊಂದು ಜನ್ಮ ಮತ್ತೆ ಅನಂತ ಕರ್ಮಗಳನ್ನು ತಂದು ಕೊಡ್ತದಂತೆ. ಎಂದು ಮುಗಿಬೇಕ್ರಿ ಇದೆಲ್ಲ? ಮುಗಿಯುವುದಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನ ಬೇಕು ಒಂದದ್ದು. ಹೀಗೆ ಆಚಾರ್ಯರು ಭಾಷ್ಯವನ್ನು ಬರೆದಾದ ಮೇಲೆ ಪ್ರಶ್ನೆ ಕೇಳ್ತಾರೆ, ಹಾಗಾದರೆ ನಿಮಗಿದಕ್ಕೆಲ್ಲ ಆಧಾರ? ನಿಮಗೆಲ್ಲ ಆಧಾರ? ಒಂದು ಜನ್ಮದಲ್ಲಿ ಇಷ್ಟು ಕರ್ಮ ಮಾಡ್ತೇವೆ, ಅಷ್ಟು ಕರ್ಮಗಳು ಮತ್ತೆ ಅಷ್ಟು ಕರ್ಮಗಳನ್ನು ತಂದು ಕೊಡ್ತದೆ ಎಂಬುದಕ್ಕೆ ನಿಮಗೆ ಪ್ರಮಾಣ ಎಲ್ಲಿದೆ ಅಂತ ಕೇಳಿದಾಗ ಶ್ರೀಮದಾಚಾರ್ಯರಂತಾರೆ ತಚ್ಚೋಕ್ತಂ ಬ್ರಾಹ್ಮೇ. ಇವತ್ತ್ಯಾವ ಪುರಾಣವನ್ನು ಇಟ್ಕೊಂಡಿದ್ದೇವೆ, ಈ ಪುರಾಣದಲ್ಲಿ ಹೇಳಿದ್ದಾರಂತೆ. ಏನು ಹೇಳಿದ್ದಾರೆ ನೆನಪಿಟ್ಕೊಳ್ಳ್ರಿ, ಬಹಳ ಚೆನ್ನಾಗಿದೆ. ಜೀವನ್ ಚತುರ್ದಶಾದ್ ಊರ್ಧ್ವಂ ಪುರುಷೋ ನಿಯಮೇನ ತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ವರ್ಧತೆ. 14 ವರ್ಷದ ಒಳಗೆ ಇದ್ದವರಿಗೆ ಸ್ವಲ್ಪ ಕ್ಷಮೆ ಇದೆ ಅಂತ. 14 ವರ್ಷದ ಒಳಗೆ ಮಾಡಿದ ಕರ್ಮಗಳಿಗೆ ಕ್ಷಮೆ ಇದೆ ಅಂತ. ಅದನ್ನೇನು ಇಲ್ಲಿ ಹೇಳಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಆಚಾರ್ಯರು ಹೇಳಿದ ಬ್ರಹ್ಮಪುರಾಣದ ವಾಕ್ಯ ಏನು ಅಂದರೆ ಜೀವನ್ ಚತುರ್ದಶಾದೂರ್ಧ್ವಂ, 14 ವರ್ಷದ ಮೇಲೆ ನೀವು ಬದುಕಿ ಇದ್ದರೆ ಒಂದು ದಿವಸ, 14 ವರ್ಷದ ಮೇಲೆ ಒಂದು ದಿವಸ ನೀವು ಬದುಕಿ ಇದ್ದರೆ ಪುರುಷೋವಾ ಸ್ತ್ರೀವಾ, ಹೆಣ್ಣಿರಬಹುದು ಗಂಡಿರಬಹುದು, ಎಷ್ಟು ಜನ್ಮವನ್ನು ಪಡಿತೇವೆ ಅಂದರೆ ಅನೂನ ದಶಕಂ ದೇಹಂ ಮಾನುಷಮರ್ಜತೆ. 10 ದೇಹ ಬರ್ತದಂತೆ, ನೆನಪಿಟ್ಟುಕೊಳ್ರಿ. 10 ದೇಹ. ಇದು ಎಂದಂದರೆ 14 ವರ್ಷ ಆಯಿತು, 15ನೇ ವರ್ಷದ ಹುಟ್ಟುಹಬ್ಬ ಪಾರ್ಟಿ ಮಾಡ್ತಾ ಇದ್ದೀವಿ, ಕ್ಯಾಂಡಲ್ ಹಚ್ಚಿ ಕೇಕ್ ಇಟ್ಟು ಉಫ್ ಅಂತ ಊದಿ ಚಾಕು ತಗೊಂಡು ಕಟ್ ಮಾಡಿ, ಅಯ್ಯೋ ಏನು ತಲೆಗಳಪ್ಪ ನಮ್ದೆಲ್ಲ, ಎಂಥ ದುರ್ದೈವಗಳೋ ಗೊತ್ತಿಲ್ಲ. ಆ ಪಾಪ ಕೇಕ್ ತಂದು ಕ್ಯಾಂಡಲ್ ಇಟ್ಟು, ಅವನಿಗೆ ಎಷ್ಟು ಬರ್ತ್ಡೇಗಳಾಗಿರುತ್ತೋ ಅಷ್ಟು ಕ್ಯಾಂಡಲ್ಗಳನ್ನು ಬೇರೆ ಇಟ್ಟು ಒಂದೊಂದು ಕ್ಯಾಂಡಲನ್ನು ಉಫು 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 ಅಂತ ಆರಿಸಿ ನಮ್ಮಲ್ಲಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಾಗೂ ಮಹಾಭಾರತದಲ್ಲಿ 3 ಜ್ಯೋತಿಂಷಿ ಅಂತ ಕರೆದಿದ್ದಾರೆ. 3 ಬೆಳಕುಗಳಂತೆ. ಅದರಲ್ಲಿ ಒಂದು ಬೆಳಕು ಯಾವುದು ಅಂದರೆ ಮಗ ಅಂತ ಕರೀತಾನೆ. ಪುತ್ರ ಇದ್ದಾನಲ್ಲ, ಇವನನ್ನು ಜ್ಯೋತಿ ಅಂತ ಕರೆದಿದ್ದಾನೆ. ಅವನ ಕಡೆಯಿಂದ ಜ್ಯೋತಿಯನ್ನು ಆರಿಸುವ ಕೆಲಸ ನಮ್ದೆಲ್ಲ. ಇಟ್ಟು ಕ್ಯಾಂಡಲ್ ಇಟ್ಟು ನೀನು ಕುಲದೀಪಕ ಅಲ್ಲ ಕುಲ ಆಫಕ ಅಂತ ಹೇಳಿ ಉಫ್ ಅಂತ ಊರಿಸಿ ಆರಿಸ್ಬಿಡೋದು, ಅಷ್ಟೇ ಕೆಲಸ. ನಾವೆಲ್ಲ ಎಂಥ ಹ್ಯಾಪಿ ಬರ್ತ್ಡೇಗಳನ್ನು ಮಾಡ್ತೀವಿ ಗೊತ್ತಿಲ್ಲ ನಮಗೆಲ್ಲ, ಎಂಥ ಮೂರ್ಖರೇ ಎಲ್ಲಾದರೂ. 14 ವರ್ಷ ಆದ ಮೇಲೆ ಒಂದು ದಿವಸ ಸ್ತ್ರೀಯಾಗಲಿ ಪುರುಷನಾಗಲಿ ಬದುಕಿದ್ದರೆ ಎಷ್ಟು ಜನ್ಮಗಳು ಬರುತ್ತೆ ಅಂದರೆ 10 ಜನ್ಮ ಬರುತ್ತೆ. ಅಂದರೆ ನಾವೀಗಾಗಲೇ ಆಲ್ರೆಡಿ 10 ಜನ್ಮಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ತಪ್ಪು ತಿಳಿಬೇಡ್ರಿ, 10 ಜನ್ಮ ಅಲ್ಲ, ಕಮ್ಮಿ 10 ಜನ್ಮ, ಅಟ್ಲೀಸ್ಟ್
ಕೊನೆಯ ಪಕ್ಷ 10 ಜನ್ಮ ಬರುತ್ತೆ. 100 ಜನ್ಮವೂ ಬರಬಹುದು, 500 ಜನ್ಮಗಳು ಬರಬಹುದು, 1000 ಜನ್ಮಗಳು ಬರಬಹುದು, ಗೊತ್ತಿಲ್ಲ. ಬ್ರಹ್ಮಪುರಾಣ ಅಂತದೆ 14 ವರ್ಷ ಆದ ಮೇಲೆ ಬದುಕಿದ್ದ ಮನುಷ್ಯ ಎಷ್ಟು ಕರ್ಮಗಳನ್ನು ಮಾಡ್ತಾನೆ ಅಂತ ಕೇಳಿದರೆ ಕಮ್ಮಿ ಅವನು ಸಾಯುವುದರೊಳಗಾಗಿ ಮುಂದಿನ 10 ಜನ್ಮಕ್ಕೆ ಬೇಕಾಗುವಷ್ಟು ಸಂಪಾದನೆಯನ್ನು ಮಾಡಿರ್ತಾನೆ. ನಮ್ಮಲ್ಲಿರ್ತದಲ್ಲ ಗೌರ್ಮೆಂಟ್ ಜಾಬ್ಗಳಿವೆ ನೋಡ್ರಿ, PWD, ರಿಜಿಸ್ಟರ್ ಆಫೀಸ್ಗಳು. ಅವನು ಜಾಬ್ ಒಳಗೆ ಇದ್ದು ರಿಟೈರ್ಡ್ ಆಗುವುದರೊಳಗೆ ಎಷ್ಟು ಸಂಪಾದನೆ ಮಾಡಿರ್ತಾನೆ ಅಂದರೆ ಕಮ್ಮಿ ತನ್ನ 10 ತಲೆಮಾರುಗಳು ಕೂತು ಉಣ್ಣುವಷ್ಟು ಗಳಿಸಿರ್ತಾನಂತ. ನಮ್ಮ ಈ ಗೌರ್ಮೆಂಟ್ ಜಾಬ್ಗಳೆಲ್ಲ ಇದೆಯಲ್ಲ, ಈ ಮಂತ್ರಿಗಳಿವೆಲ್ಲ ಇವೆಯಲ್ಲ, ಇದು ಎಷ್ಟು ಗಳಿಸಿರ್ತಾರೆ ಅಂದರೆ ಕಮ್ಮಿ ಅಂದರೆ ಅವನೊಂದು 10 ಜನ್ಮ 10 ತಲೆಗಳು ಅವನ ಮಗ ಅವನ ಮೊಮ್ಮಗವರೆಗೂ ಕೂತರು ತಿಂದ್ರು ಕರಗಿರಬಾರ್ದು ಅಷ್ಟು ಸಂಪತ್ತನ್ನು ಗಳಿಸಿರ್ತಾರಲ್ಲ. ಅದೇ ಬ್ರಹ್ಮಪುರಾಣ ಹೇಳ್ತಾ ಇದೆ. 14 ವರ್ಷ ಆದ ಮೇಲೆ ಒಂದು ದಿವಸ ನೀನು ಬದುಕಿದ್ರೆ 10 ಜನ್ಮಗಳನ್ನು ಗ್ಯಾರಂಟಿ ಪಡಿತಿ. 10 ಜನ್ಮಗಳು. ಕೃಷ್ಣ ಕೇಳ್ತಾನೆ, ಹಾಗಿದ್ರೆ ಕರ್ಮ ಮಾಡೋದಿಲ್ಲ ಅಂಬೋದಕ್ಕೆ ಅರ್ಥ ಏನು ಹೇಳಿ ನೋಡೋಣ ಅಂತ ಕೇಳ್ತಾನೆ. ಕರ್ಮ ಮಾಡಬೇಕು, ಕರ್ಮ ಮಾಡಲಿಕ್ಕೇ ಬೇಕು. ಅಷ್ಟೇ ಅಲ್ಲ, 14 ಊರ್ಧ್ವಜೀವೀನಿ ಸಂಸಾರಶ್ಚ ಅಧಿವರ್ಜಿತ ಅಥೋ ಅವಿತ್ವಾ ಪರಂ ದೇವಂ ಮೋಕ್ಷ ಶಾಖಾ ಮಹಾಮುನಿ. ದೇವರನ್ನು ತಿಳಿಯದೆ ಮೋಕ್ಷ ಎಂಬುದು ತಿಳಿಯುವುದಿಲ್ಲ, ಆ ಸಾಧ್ಯನೇ ಇಲ್ಲ. 14 ವರ್ಷ ಆದ ಮೇಲೆ 10 ಜನ್ಮ ಬರಬೇಕು, ಸಂಸಾರಕ್ಕೆ ಆದಿ ಅಂತ್ಯಗಳು ಇಲ್ಲ. ಅಂದ ಮೇಲೆ ಈ ಜನ್ಮಗಳು ಬರ್ತಾ ಇರ್ತದೆ. ಹಾಗಾಗಿ ಒಂದು ನೆನಪಿಟ್ಕೊಳ್ರಿ, ಈ ದೇಹ ಬಂದಾಗ ಜ್ಞಾನವನ್ನು ಸಂಪಾದನೆ ಮಾಡುವ ಕೆಲಸವನ್ನು ಮಾಡ್ರಿ. ಮಾಡಿದ ಎಲ್ಲ ಕರ್ಮಗಳು ಭಗವಂತನ ಪೂಜಾ ರೂಪವಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳ್ರಿ. ಇಲ್ಲದೆ ಇದ್ದರೆ ಸಾಧ್ಯವಿಲ್ಲ ಎಂಬುವಂಥ ಮಾತನ್ನು ಗೀತೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು 3ನೇ ಅಧ್ಯಾಯ ಇನ್ನೂ ಇದೆ, ಅನೇಕ ಮಾತುಗಳನ್ನೆಲ್ಲ ಹೇಳಬೇಕು ಅಂತ ಇದೆ. ಸದ್ಯಕ್ಕೆ ಒಂದು ಮಾತನ್ನು ನಿಮಗೆ ತಿಳಿಸಿದೆ. ಅಂದರೆ ಬ್ರಹ್ಮಪುರಾಣವನ್ನು ಆಚಾರ್ಯರು ನಮಗೆ ಹೇಗೆ ಉಪಯೋಗಕ್ಕಾಗಿ ಕೊಟ್ಟರು ಇಷ್ಟು ನೋಡಿದ್ವಿ. ಹೊಸ ವಿಷಯವನ್ನು ಈ ಬಾರಿ ನಾವು ಕೇಳಿದ ಹೊಸ ವಿಷಯ ಏನು ಅಂತ ಅರ್ಥ ಆಗಬೇಕು. ಫಸ್ಟ್ ಡೇ ಇವತ್ತು ನಾವೇನು ಕೇಳ್ತಾ ಇದ್ದೀವಿ, ನಮ್ಮ ಕರ್ಮಗಳು ಒಂದು ದಿವಸಕ್ಕೆ ಎಷ್ಟು ಕರ್ಮಗಳಿವೆ ಅಂತನ್ನುವ ಮಾತನ್ನು ಕೇಳಿಕೊಂಡ್ರೆ ಮೈ ಜುಮ್ಮಾಗತ್ತೆ, ರೋಮಾಂಚ ಆಗುತ್ತೆ, ಗಾಬರಿ ಆಗುತ್ತೆ. ಅಷ್ಟು ದೇಹಗಳನ್ನು ನಾವು ಕಳಿಬೇಕಲ್ಲ, ಅಷ್ಟು ದೇಹಗಳನ್ನು ನಾವು ಕಳಿಬೇಕು. ಹೇಗೆ ಕಳಿತೀರಿ ಹೇಳಿ ನೋಡಂತ. ಒಂದು ಬಾರಿ ಬಂದ ಈ ದೇಹವನ್ನೇ ಕಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಇನ್ನು ಎಷ್ಟು ಬಾರಿ ಆ ದೇಹಗಳು ಬರುತ್ತೆ, ಆ ಎಲ್ಲ ದೇಹಗಳನ್ನು ಹೀಗೆ ಕಳಿಬೇಕು. ಒಂದು ನೆನಪಿಟ್ಕೊಳ್ರಿ, ಇದೇ ರೂಟೀನ್, ಮತ್ತೆ ಚೇಂಜ್ ಇಲ್ಲ. ಈಗ ಮುಂದಿನ ಜನ್ಮ ಬಂದಾಗ ಬೇರೆ ಏನೋ ಆಗುತ್ತೆ ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರಿ. ಅಲ್ಲೂ ಇದೇ ಅಡಿಗೆ, ಇದೇ ಊಟ, ಇದೇ ವಿದ್ಯೆ, ಇದೇ ಮತ್ತೆ ಅಂದಮೇಲೆ ಇದನ್ನೇ ಮಾಡಿ 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 ಏನು ಮಾಡೋದು ಅದನ್ನೆಲ್ಲ? ನಮಗೆ ಹಿಂದಿನ ದಿವಸ ಮಾಡಿದ್ದು ಈ ದಿವಸ ಮಾಡಿದರೆ ಬೋರಾಗಿ ಹೋಗುತ್ತೆ. ಹೇಗಾದರೂ ಮಾಡಿ ಮಟ್ಟಕ್ಕೆ ಹೋಗ್ಬಿಡೋಣ ಅಂತ ಕಾಯ್ತಾ ಇರ್ತೀವಿ ನಾವೆಲ್ಲ. ಮನೆಯಲ್ಲೇ ಅಡುಗೆ ಮಾಡಿ ಮಾಡಿ ತಿಂದು ಸಾಕಾಗಿ ಕೊನೆಗೊಂದು ವ್ಯವಸ್ಥೆ ಮಾಡಿಕೊಳ್ತೀವಿ. ನಾವು ಏನು ವ್ಯವಸ್ಥೆ ಮಾಡಿಕೊಳ್ತೀವಿ ಅಂದರೆ, ನಾಳೆ ಮಠದಲ್ಲಿ ಹಸ್ತೋದಕ. ಯಾಕೆ ಅಂದರೆ ಮನೇಲಿ ಅಡುಗೆ ಮಾಡಿ ಮಾಡಿ ಬೋರಾಗಿಬಿಟ್ಟಿದೆ ನೋಡ್ರಿ. ಇದೆಲ್ಲ ಹೆಣ್ಮಕ್ಳು ಪ್ಲ್ಯಾನ್ ಹೇಳಿರ್ತಾರೆ. ಏನು ಪ್ಲ್ಯಾನ್ ಹೇಳಿರ್ತಾರೆ ಅಂದರೆ, ನಾಳೆ ಏನಾದರೂ ನೀವಿಲ್ಲೇ ಮಾಡಿದ್ರಿ ಅಂದರೆ ಹುಷಾರ್ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಪಾಪ ಅವರೆಲ್ಲ ರೆಡಿ ಮಾಡಿಕೊಂಡು ಮೊದಲೇ ಮಠಕ್ಕೆ ಫೋನ್ ಮಾಡಿ ನಮ್ಮ ಹಸ್ತೋದಕ ಬರ್ಕೊಂಡ್ಬಿಡ್ರಿ, ನಾಳೆಗೆಲ್ಲ ಅಲ್ಲೇ ಬರ್ತೀರಿ ಅಂತ ಹೇಳಿ. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ಒಂದು ದಿವಸದ್ದನ್ನು ಮಾಡುವಾಗಲೇ ಇಷ್ಟು ಬೇಜಾರಾಗ್ತಾ ಇದ್ದರೆ ಇನ್ನು ನಾವೇನಾದರೂ ನಿತ್ಯದಲ್ಲೂ ಇದೇ ಕೆಲಸವನ್ನು ಮಾಡಿದರೆ ಗತಿ ಏನಾಗಬೇಡ ನಮಗೆಲ್ಲ. ಅದಕ್ಕಾಗಿ ಇದನ್ನು ಮಾಡಬಾರ್ದು. ಈ ಕರ್ಮಗಳನ್ನು ಕಳೆದುಕೊಳ್ಬೇಕು ಅಂತಾದರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಒಂದು ಅಂಶ. ಇನ್ನೊಂದು, ಕೃಷ್ಣ ಇದೇ ಗೀತೆಯಲ್ಲಿ ಶ್ರೀಮದಾಚಾರ್ಯರು 6ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ಹೇಳುವಾಗ ಬ್ರಹ್ಮಪುರಾಣದ ಮತ್ತೊಂದು ಮಾತನ್ನು ತಿಳಿಸ್ತಾರೆ. ಕೃಷ್ಣ ಹೇಳಿಬಿಡುತ್ತಾನೆ, ಸಹೃನ್ಮಿತ್ರ ಅರ್ಯುದಾಸೀನ ಮಧ್ಯಸ್ಥ ದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ಕೃಷ್ಣ ಹೇಳಿಬಿಡುತ್ತಾನೆ. ಈ ಶ್ಲೋಕವನ್ನು ಓದಿದಾಗ, ಶ್ಲೋಕಕ್ಕೆ ಶಂಕರಾಚಾರ್ಯರಿರಬಹುದು, ರಾಮಾನುಜಾಚಾರ್ಯರಿರಬಹುದು, ಬೇರೆ ಬೇರೆ ಆಚಾರ್ಯಗಳಿರಬಹುದು, ಅವರೆಲ್ಲ ವ್ಯಾಖ್ಯಾನ ಬರೆದದ್ದೇನು ಅಂದರೆ ಎಲ್ಲರನ್ನ ಸಮಾನವಾಗಿ ನೋಡ್ರಿ ಅಂತ ವ್ಯಾಖ್ಯಾನವನ್ನು ಬರೆದು ಬಿಟ್ಟಿದ್ದಾರೆ. ಶ್ರೀಮದಾಚಾರ್ಯರು ಮಾತ್ರ ತಪ್ಪು ತಿಳಿದಿದ್ದೀರಿ, ಸಮಾನವಾಗಿ ನೋಡುವ ಹಾಗಿಲ್ಲ.
ಎಲ್ಲರನ್ನೂ ಸಮಾನವಾಗಿ ನೋಡುವ ಹಾಗಿಲ್ಲ. ಹಾಗಾದರೆ ಹೇಗೆ ನೋಡಬೇಕು? ನೋಡ್ರಿ, ಹೀಗೆ ಹೇಳ್ತಾರೆ ಆಚಾರ್ಯರು. ಬ್ರಹ್ಮಪುರಾಣದ ವಾಕ್ಯವನ್ನು ಕೋಟ್ ಮಾಡ್ತಾರೆ ಇಲ್ಲಿ 6ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳುವಾಗ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸಪದಾತ್ ಭ್ರಶ್ಯತೆ ಪುಮಾನಿತಿ ಬ್ರಾಹ್ಮೇ. ಸಮಾನರಾದವರಲ್ಲಿ ವೈಷಮ್ಯ ತೋರಿಸೋದು. ಇಬ್ಬರು ವಿದ್ವಾಂಸರು ಬಂದಿದ್ದಾರೆ, ಇಬ್ಬರೂ ವಿದ್ವಾಂಸರೇ. ಆ ವಿದ್ವಾಂಸರಲ್ಲಿ ಒಬ್ಬರಿಗೆ ಹೆಚ್ಚು ಇನ್ನೊಬ್ಬರಿಗೆ ಕಡಿಮೆಯನ್ನು ಮಾಡಿದರೆ ಅದು ತಪ್ಪು. ಅಥವಾ ಒಬ್ಬ ಅಜ್ಞಾನಿ ಇದ್ದಾನೆ, ಇನ್ನೊಬ್ಬ ಜ್ಞಾನಿ ಇದ್ದಾನೆ, ಅವರಿಬ್ಬರಿಗೂ ಸಮಾನವಾಗಿ ನಡೆದುಕೊಂಡ್ರೆ ಅದು ತಪ್ಪು. ಇಬ್ಬರು ಜ್ಞಾನಿಗಳಲ್ಲಿ ವಿಷಮತೆಯನ್ನು ತೋರಿಸಬಾರದು. ಒಬ್ಬ ಜ್ಞಾನಿಗೆ ಹೆಚ್ಚು ಇನ್ನೊಬ್ಬ ಜ್ಞಾನಿಗೆ ಕಡಿಮೆ ಅಂತ ಮಾಡಬಾರದು. ಒಬ್ಬ ಅಜ್ಞಾನಿ ಇನ್ನೊಬ್ಬ ಜ್ಞಾನಿ ಇದ್ದಾನೆ, ಇಬ್ಬರಿಗೂ ಸಮ ಅನ್ನುವಂಥದ್ದನ್ನು ಮಾಡಬಾರದು. ಆದ್ದರಿಂದ ಒಂದು ವೇಳೆ ನಾವೇನಾದರೂ ಹಾಗೆ ಮಾಡಿದರೆ, ನಾವಲ್ಲ, ಬ್ರಹ್ಮಪುರಾಣ ಹೇಳುತ್ತದೆ, ದೇವತೆ ಏನಾದರೂ ಹೀಗೆ ನಡೆದುಕೊಂಡ್ರೆ, ಸ್ವಲ್ಪ ಗಮನಿಸಿಕೊಳ್ಳ್ರಿ, ದೇವತೆ ನಾವು ನೀವು ಅಲ್ಲ, ದೇವತೆ ಏನಾದರೂ ಹೀಗೆ ನಡೆದುಕೊಂಡರೆ, ಒಬ್ಬರಿಗೆ ವಿಷಮವಾದ ಸಮವಾದ ಪೂಜೆಯನ್ನು ಮಾಡಿದರೆ ದೇವ ಪದವಿಯನ್ನು ಕಳೆದುಕೊಳ್ಳುತ್ತಾನೆ. ದೇವ ಪದವಿಯನ್ನೇ ಕಳೆದುಕೊಳ್ಳುತ್ತಾನೆ. ಅಂದ ಮೇಲೆ ನಮ್ಮ ನಿಮ್ಮ ಲೆಕ್ಕಗಳಂತೂ ಇಲ್ಲವೇ ಇಲ್ಲ. ಇದು ಶ್ರೀಮದಾಚಾರ್ಯ ಹೇಳುವಂತಹ ಮತ್ತೊಂದು ಅದ್ಭುತವಾದ ಮಾತು ಬ್ರಹ್ಮಪುರಾಣದ್ದು. ಇದಾದ ಮೇಲೆ ಇದೇ ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಮತ್ತೊಂದು ಮಾತನ್ನು ಹೇಳುತ್ತಾನೆ. ಏನು ಅಂದರೆ, ಕೃಷ್ಣ ಒಂದು ಮಾತು ಹೇಳುತ್ತಾನೆ. ಯಾವತ್ತು ಹಾಗಿದ್ರೆ ಈಗ ಹೇಳಿದ್ರಿ ಜ್ಞಾನ ಮಾಡಿಕೊಳ್ಳ್ರಿ ಅಂತ. ಆಗ ಕೃಷ್ಣ ಹೇಳಿದ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮ ಬೇಕು, ಆ ಬಹಳ ಜನ್ಮ ಆದಾಗ ನಿಮಗೆ ಮತ್ತೆ ನಾನು ಸಿಗುತ್ತೇನೆ. ಅದಕ್ಕೆ ಆಚಾರ್ಯರು ಅನ್ವಯವನ್ನು ಚೇಂಜ್ ಮಾಡುತ್ತಾರೆ. ಏನು? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂದರೆ, ಜ್ಞಾನವಂತನಾದವನಿಗೆ ಬಹಳ ಜನ್ಮಗಳಾದ ಮೇಲೆ ಸಿಗುತ್ತದೆ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾನೆ. ಅಲ್ಲ, ಶ್ರೀಮದಾಚಾರ್ಯ ಅಂತಾರೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ. ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಕಮ್ಮಿ 1 ಕೋಟಿ ಜನ್ಮ ಹಾಕಬೇಕಂತ. ಕಮ್ಮಿ ಅದೇನು ಅಪರೋಕ್ಷ ಜ್ಞಾನ 1 ಕೋಟಿ ಜನ್ಮಗಳನ್ನು ಇನ್ವೆಸ್ಟ್ ಮಾಡಿ ಆದ ಮೇಲೆ ಬಹೂನಾಂ ಜನ್ಮನಾಂ ಅಂತೆ ಮಾಂ ಪ್ರಪದ್ಯತೆ ಇತಿನ ಜ್ಞಾನವಾನ್ ಭವತಿ. ನನ್ನನ್ನು ಪಡಿತಾನೆ ಅಂತ ಅರ್ಥ ಅಲ್ಲ, ಬಹಳ ಜನ್ಮಗಳನ್ನು ಇನ್ವೆಸ್ಟ್ ಮಾಡಿ ಸಾಧನೆ ಮಾಡಿದಾಗ ಜ್ಞಾನವಾನ್ ಭವತಿ, ಜ್ಞಾನವುಳ್ಳವನಾಗ್ತಾನೆ. ತಥೋ ಮಾಂ ಪ್ರಪದ್ಯತೆ, ಆಮೇಲೆ ನನ್ನನ್ನು ಪಡಿತಾನೆ. ಇದು ಬ್ರಹ್ಮಪುರಾಣದ ವಾಕ್ಯದಲ್ಲಿ ಇದೆ ಅಂತ ಶ್ರೀಮದಾಚಾರ್ಯ ಅಂತಾರೆ. ಬಹುವಿರ್ ಜನ್ಮವಿರ್ ಜ್ಞಾತ್ವ ತಥೋ ಮಾಂ ಪ್ರತಿಪದ್ಯತೆ. ವಿಚಾರ ಮಾಡಿಕೊಳ್ಳ್ರಿ, ಗಾಬರಿ ಆಗತ್ತೆ. ಈ ಜನ್ಮದಲ್ಲಿ ಏನು ಜ್ಞಾನ ಸಿಗ್ತಾ ಇದೆ, ಇಷ್ಟು ಸಿಗಲಿಕ್ಕೆ ಎಷ್ಟು ಜನ್ಮಗಳನ್ನು ನಾವು ಹಾಕಿ ಬಂದಿದ್ದೇವೆ ಗೊತ್ತಿಲ್ಲ. ಇಂಥದ್ದೇ ಜನ್ಮಗಳನ್ನು ಇನ್ನೂ 1 ಕೋಟಿಯೋ 1000ವೋ ಲಕ್ಷವೋ ಕಳಿಬೇಕು. ಕಳೆದಾಗ ಎಂದೋ ಒಂದು ದಿವಸ ನಮಗೆ ಅಪರೋಕ್ಷ ಜ್ಞಾನ ಅಂತ ಆಗೋದು. ಅದು ಆದಮೇಲೆ ದೇವರು ಸಿಗೋದು. ಅಲ್ಲಿವರೆಗೆ ಕೇವಲ ಸಿನಿಮಾ ನೋಡ್ಕೋತ ಕೂತಿರೋದು ಅಷ್ಟೇ, ಫಿಲ್ಮ್ ನೋಡ್ತಾ ಇರೋದು, ಬೇರೆ ಏನು ನೋಡೋದಿಲ್ಲ. ಕನಸಿನಲ್ಲಿ ಅಪರೋಕ್ಷ ಜ್ಞಾನ, ಕನಸಿನಲ್ಲಿ ಮೋಕ್ಷಕ್ಕೆ ಹೋಗೋದು, ಕನಸಿನಲ್ಲಿ ಎಲ್ಲ ಮಾಡೋದು, ಇಷ್ಟೇ ಕೆಲಸ, ಬೇರೆ ಇನ್ನೇನಿಲ್ಲ. ಅದಕ್ಕೆ ಆ ಬ್ರಹ್ಮಪುರಾಣ ಹೇಳುವಂತಹದ್ದು, ಜನ್ಮಭಿಹಿ ಬಹುಭಿರ್ಜ್ಞಾತ್ವ ತಥೋ ಮಾಂ ಪ್ರತಿಪದ್ಯತೆ. ಬಹಳ ಜನ್ಮಗಳನ್ನು ಕಳೆದಾಗ ಕೊನೆಗೆ ಜ್ಞಾನವುಳ್ಳವರಾಗ್ತೇವೆ, ಅಲ್ಲಿಂದ ನಮಗೆ ಮೋಕ್ಷ ಅನ್ನುವುದು ಸಿಗ್ತದೆ ಎಂದು ತಿಳಿಸಿಕೊಡ್ತಾರೆ. ಇದು ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಕೊಟ್ಟಿರುವಂತಹ ಅದ್ಭುತವಾದ ಮಾತುಗಳು. ಇದಾದ ಮೇಲೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತೆಗೆದುಕೊಂಡಿರುವಂತಹ 1-2 ಮಾತನ್ನು ತಿಳಿಸ್ತೇನೆ. ಏನು ಅಂದರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಆಚಾರ್ಯರು ಈ ಬ್ರಹ್ಮಪುರಾಣದ ವಾಕ್ಯವನ್ನು ಇಟ್ಟುಕೊಂಡು ನಮಗೆ ಉಲ್ಲೇಖವನ್ನು ಮಾಡಿ ಹೇಳುತ್ತಾರೆ. ಏನು ಉಲ್ಲೇಖ, ಯಾವುದರಲ್ಲಿ ಇದೆ ಅಂತ ತಿಳಿದುಕೊಳ್ರಿ. ಉಪಾಸನೆ ಮಾಡುವರು 3 ತರಹದ ಅಧಿಕಾರಿಗಳಿದ್ದಾರಂತೆ. 1ನೇ ಅಧ್ಯಾಯದ 1ನೇ ಪಾದದ ಕೊನೆ ಸೂತ್ರದಲ್ಲಿ ಬ್ರಹ್ಮಪುರಾಣವನ್ನು ಉಲ್ಲೇಖ ಮಾಡ್ತಾರೆ ಶ್ರೀಮದಾಚಾರ್ಯ. ಜೀವ ಮುಖ್ಯ ಪ್ರಾಣಲಿಂಗ ನೇತಿ ಚೇನ್ನ ಉಪಾಸ ತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗ ಅಂತ ಒಂದು ಸೂತ್ರ ಇಲ್ಲಿ ಹೇಳುವಾಗ, ನಾವೆಲ್ಲ ಇಷ್ಟು ಮಂದಿ ಇದ್ದೀವಲ್ಲ, ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ. ನೀವು ಹೇಳಿದ್ರಿ ದೇವರ ಉಪಾಸನೆ ಮಾಡಬೇಕು, ಜ್ಞಾನ ಇಲ್ಲೇ ಹೇಳಿದ್ರಿ. ಹಾಗಾದರೆ ದೇವರ ಉಪಾಸನೆ ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ದೇವರ ಉಪಾಸನೆಯನ್ನು ಪೂಜೆಯನ್ನು ಹೇಗೆ ಮಾಡಬೇಕು ಅದನ್ನು ಹೇಳ್ರಿ ಅಂತ ಕೇಳಿದರೆ,
ಬ್ರಹ್ಮಪುರಾಣ ಹೇಳ್ತದಂತೆ 2 ಅದ್ಭುತವಾದ ಶ್ಲೋಕಗಳಿದೆ. ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾರೆ, ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿಹಿ ಕೇಶಾಂಚಿತ್ ಬಹಿರೇವಾಸೌ ಉಪಾಸ್ಯ ಪುರುಷೋತ್ತಮ ಇತಿ ಬ್ರಾಹ್ಮೇ. ಬಹಳ ಮಹತ್ವದ್ದು. ನಾವೆಲ್ಲ ಎಲ್ಲಿ ಉಪಾಸನೆ ಮಾಡುವರು ನೋಡ್ರಿ, ಇದ್ದಾರಂತೆ 3 ತರಹದ ಜನ ಇದ್ದಾರಂತೆ. ಬಹಿಹಿ ಉಪಾಸ್ಯ, ಹೃದಯೇ ಉಪಾಸ್ಯ, ಸರ್ವಗತತ್ವೇನ ಉಪಾಸ್ಯ. 3 ಜನ ಇದ್ದಾರಂತೆ. ಸಕಲ ಪದಾರ್ಥಗಳಲ್ಲಿಯೂ ದೇವರಿದ್ದಾನೆ ಅಂತ ಉಪಾಸನೆ ಮಾಡೋರು ಒಂದು ಕಕ್ಷೆ ಇದೆ ಅಂತ, ಒಂದು ಕ್ಯಾಟಗರಿ. ನಾವಲ್ಲ ನೆನಪಿಟ್ಕೊಳ್ಳಿ.